You all can please sit down, sir. Thank you. ಸಿಂಪಲ್ ಲೆಕ್ಚರ್ 1,000 ರೂಪಾಯಿಗಳಲ್ಲಿ, ಅಂದರೆ ಅಗ್ಗ ಅಂತಲ್ಲ, ಇಷ್ಟು ಅಲ್ಪ ಮೊತ್ತದಲ್ಲಿ ಒಂದು AI ಟೆಕ್ನಾಲಜಿನ ಬಳಸಿ ವಿದ್ಯಾದಾನ ಮಾಡೋದು ಅಚ್ಚ ಕನ್ನಡದಲ್ಲಿ ನಾನು ಕೇಳಿ ತುಂಬ ಅಂದರೆ ತುಂಬ ಆನಂದ ಆಯಿತು. ನಾನು ಶ್ರೀಯುತ ರೆಡ್ಡಿ ಸರ್, ನಾಗಪಾಲ್ ಸರ್ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಮೆಲ್ಲರ ಒಂದು ಪುಣ್ಯದ ದಿನ ಅನ್ಬಹುದು. ಯಾಕಂದರೆ ವಿದ್ಯಾದಾನ ತುಂಬ ದೊಡ್ಡ ದಾನ. ಈ ವಿದ್ಯಾದಾನ ಮಾಡ್ತಿರೋ ಸಿಂಪಲ್ ಲೆಕ್ಚರ್ ಅನ್ನೋ ಈ ಒಂದು ಸಾಧನಕ್ಕೆ ನನ್ನ ವೈಯಕ್ತಿಕ ಶುಭಾಶಯಗಳು. ಜೈ ವಿದ್ಯೆ, ಜೈ AI, ಜೈ ಸಿಂಪಲ್ ಲೆಕ್ಚರ್. ಥ್ಯಾಂಕ್ ಯು. ಸಿಂಪಲ್ AI ಲೆಕ್ಚರ್ AI ಮಾಡಿದ್ದಾರೆ. ನಾನು ಆಗಲಿಂದ ಆಲೋಚನೆ ಮಾಡ್ತಿದ್ದೆ, ಇಲ್ಲಿ ಫೌಂಡೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತಮಗೆಲ್ಲ ಗೊತ್ತಿದೆ, ಈಗ ನಮ್ಮ ಹುಡುಗರು ಯಾವ ರೀತಿ ಒಂದು ಸಬ್ಜೆಕ್ಟನ್ನು ಕಲಿಬೇಕು, ಯಾವ ರೀತಿ ಮುಂದಿನ ಚಾಲೆಂಜಸ್ನ ಎದುರಿಸಬೇಕು ಅನ್ನೋದಾದರೆ ನಮಗೆ ಫೌಂಡೇಶನ್ ಇಂಪಾರ್ಟೆಂಟು. ಮುಂದಿನ ಒಂದು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿದ್ರು ಫೌಂಡೇಶನ್ ಇಂಪಾರ್ಟೆಂಟು. ಯಾಕಂದರೆ ಅದು ಯಾವ ರೀತಿ ನಾವು ಕಲಿಬೇಕು ಅನ್ನೋದನ್ನು ಆ ಫೌಂಡೇಶನ್ ತಿಳಿಸ್ಕೊಡ್ತದೆ. ಈಗ ಸಣ್ಣ ಮಕ್ಕಳಿಗೆ ABCD ಕಲಿಸ್ಕೊಂಡು, ಕಥೆಗಳು ಹೇಳ್ಕೊಂಡು, ಸ್ಟೋರಿ ಹೇಳ್ಕೊಂಡು, ಏನು ಇಂಗ್ಲೀಷ್ ಶಾಲೆಗಳು ಕಲಿಸ್ಕೊಂಡು ಬರ್ತಾರೆ, ಅಂಥ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ರೀತಿ ಸಬ್ಜೆಕ್ಟ್ಗಳನ್ನು ಅವ್ರು ಏನು ಕೇಳಿದ್ರೂ ಟಕ್ಕ ಹೇಳ್ತಾರೆ. ಅವ್ರಿಗೆ ಬುಕ್ ಓದಬೇಕು, ಪೇಪರ್ ಓದಬೇಕು, ಇವೆಲ್ಲನೂ ಫೌಂಡೇಶನ್ನಲ್ಲಿ ಕಲಿಯುವಂಥದ್ದು. ಇವತ್ತು ಆ ಫೌಂಡೇಶನ್ನ ನಮ್ಮ ನಾಗಪಾಲ್ ಸರ್ ಅವರು ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಯಾಕಂದರೆ ಯಾಕೆ 1ನೇ ಕ್ಲಾಸಿಂದ 10ನೇ ಕ್ಲಾಸಲ್ಲಿ ಅವರ ಬುದ್ಧಿ ಇಂಪ್ರೂವ್ ಆಗಿರ್ತದೆ. ಅಲ್ಲಿಂದ ಮುಂದಕ್ಕೆ ಅವರಿಗೆ ಇದೆಲ್ಲ ಕಲೀಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರ್ತದೆ. ಮುಂದಿನ ದಿನಗಳಲ್ಲಿ ಚಾಲೆಂಜಿಂಗ್ ಎಕ್ಸಾಮ್ಸು, IAS, IPS ಈ ರೀತಿ ಎಕ್ಸಾಮ್ಗಳು ಬರೀಲಿಕ್ಕೆ ಒಂದು ಫೌಂಡೇಶನ್ ಬೇಕಾಗ್ತದೆ. ಅಂಥ ಒಂದು ಫೌಂಡೇಶನ್ ಕಲಿಬೇಕಾದ್ರೆ ಇಂಥ ಒಂದು ಆ್ಯಪ್ಗಳೊಟ್ಟಿಗೆ ಹೋಗಬೇಕು. ಮತ್ತು ಇಂಥ ಒಬ್ಬ ವಿದ್ಯಾದಾನಿ ನಾನು ನೋಡಿದಾಗ, ನಾನು ಹೇಳಿದ್ನಲ್ಲ ಆಗಲೇ, ಥರ್ಡ್ ಕ್ಲಾಸಲ್ಲಿ ಬಂದವನು ಫಸ್ಟ್ ಕ್ಲಾಸಲ್ಲಿ ಆಚೆ ಹೋಗ್ತಾನೆ ಅಂತ. ಅದರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿ ಮಾಡುವಂಥ ಶಕ್ತಿ ಇರ್ತಕ್ಕಂಥ ನಮ್ಮ ಕೃಪಾನಿಧಿ ಕಾಲೇಜ್ಗಾಗ್ಬೋದು, ನಾಗಪಾಲ್ ಸಾರ್ಗಾಗ್ಬೋದು, ಅಲ್ಲಿನ ಲೆಕ್ಚರರ್ಸ್ಗಾಗ್ಬೋದು ಆ ಕಮಿಟ್ಮೆಂಟ್ ಇದೆ. ಇದ್ರ ಬಗ್ಗೆ ಇಡೀ ಬೆಂಗಳೂರಲ್ಲ, ರಾಜ್ಯ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ನಾವು ಇದನ್ನು ಕಲೀಲಿಕ್ಕೆ ಕಲೀಲಿಕ್ಕೆ ಹುಡುಗರಿಗೆ ನಾವು ಇದನ್ನು ಅಡ್ವರ್ಟೈಸ್ ಮಾಡಬೇಕಾಗ್ತದೆ, ತಿಳಿಸ್ಬೇಕಾಗ್ತದೆ. ಅದಕ್ಕೆಲ್ಲನೂ ಈ ರಾಜ್ಯದ, ದೇಶದ ಕಣ್ಣುಗಳಿರುವಂಥದ್ದು ನಮ್ಮ ಮೀಡಿಯಾ ಪ್ರಪಂಚಕ್ಕೆ ಮಾತ್ರನೇ. ಎಲೆಕ್ಟ್ರಾನಿಕ್ ಮೀಡಿಯಾ ಅಂತವರು 1 ಗಂಟೆಯಲ್ಲಿ ಯಾವ ಸುದ್ದಿ ಏನಾದರೂ ಎತ್ಕೊಂಡು ಹೋಗ್ಬೋದು. ತಾವೆಲ್ಲರೂ ಅದನ್ನು ಮಾಡಬೇಕು ಅನ್ನೋದನ್ನು, ಯಾಕಂದರೆ ಇದು ಮಕ್ಕಳ ಅನುಕೂಲಕ್ಕೆ. ಅದರಿಂದ ನಿಮಗೂ ಮಕ್ಕಳಿದ್ದವರೆ, ಬೇರೆ ಬೇರೆ ನಿಮ್ಮ ಫ್ರೆಂಡ್ಸ್ಗೂ ಮಕ್ಕಳಿದ್ದಾರೆ. ಅದರಿಂದ ಇದನ್ನು, ಈ ಆ್ಯಪನ್ನು ಬೆಳೆಸಿ, ತಿಳಿಸಿ ಅನ್ನೋದನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. Thank you very much for coming over here. ಈ ಫಸ್ಟ್ ಟೈಮ್ ನಾನು ಸಿಂಪಲ್ ಲೆಕ್ಚರ್ ಆ್ಯಪ್ ಕನ್ನಡನಲ್ಲಿ SLC as well as in English also. SLC is being launched. A teacher at home 24 hours ಮನೆಯಲ್ಲಿ ಕೂತ್ಕೊಂಡು ನಮ್ಮ ಮಕ್ಕಳು ಓದ್ಬೋದು. ಟೈಮ್ ವೇಸ್ಟ್ ಆಗಲ್ಲ. ಯಾಕೆಂದರೆ ಟ್ಯೂಷನ್ಗೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್
ನಮ್ಮ ಸ್ಟೂಡೆಂಟ್ ಎಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಒಂದು ಟ್ಯೂಷನ್ಗೆ ಹೋಗಬೇಕು ಅಂದರೆ 70-80 JEE NEET ಅಪ್ ಟು 3 lakh 4 lakh rupees is being spent. ಅದು ನಾವು ಕಟ್ ಡೌನ್ ಮಾಡಿ ಬರೀ 1000 ರೂಪೀನಲ್ಲಿ ಕೊಡ್ತಾ ಇದ್ದೀವಿ. ಸೊ ದ್ಯಾಟ್ ನಮ್ಮ ಹಳ್ಳಿನಲ್ಲಿ ಸುತ್ತಮುತ್ತ ಯಾವುದು ಚಿಕ್ಕ ಸಿಟಿನಲ್ಲಿ ಒಳ್ಳೆ ಟೀಚರ್, ಒಳ್ಳೆ AI ಪ್ರೊಫೆಸರ್ಸ್ ನಿಮಗೆ ಪಾಠ ಮಾಡಿಸ್ತಾರೆ. ಡೌಟ್ ಇದ್ದರೆ ಡೌಟ್ ಸಾಲ್ವ್ ಮಾಡ್ತಾರೆ, ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಆ್ಯಂಡ್ ಇಟ್ ಈಸ್ ಎ ಸ್ಟ್ರಕ್ಚರ್ಡ್ ಟೀಚಿಂಗ್ ಪ್ಯಾಟರ್ನ್. A to Z ಎವ್ರಿಥಿಂಗ್ ಹ್ಯಾಸ್ ಬಿನ್ ಟೇಕನ್ ಕೇರ್. ನೀವು ಮನೆಯಲ್ಲಿ ಓದ್ಬೋದು, ಎಲ್ಲಿ ಹೋಗೋಂಗೆ ಇಲ್ಲ. ಪಾಠ ಮಾಡಿಸಿ ಸಕ್ಸಸ್ಫುಲ್ ಆಗಿ SLC ಎಕ್ಸಾಮ್ ಈಗ 20 ದಿವಸ ಒಳಗಡೆ ಬರ್ತಾ ಇದೆ. ನನಗೆ ತುಂಬ ಸಂತೋಷ ಆಗುತ್ತೆ ಇಫ್ ಯು ಆಲ್ ಗೆಟ್ 90%. ನಾಟ್ ಓನ್ಲಿ ದ್ಯಾಟ್, 3 ಪೇಪರ್ ಸೆಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಅದು ಓದಿಬಿಟ್ರೆ ಖಂಡಿತ ಹೈಯೆಸ್ಟ್ ಮಾರ್ಕ್ಸ್ ಬಂದೇ ಬರುತ್ತೆ ಫ್ಯೂಚರ್ನಲ್ಲಿ. ಆಲ್ ದ ಬೆಸ್ಟ್ and be successful. Simple lecture in Kannada and English will help you to succeed in your life in future. CET as well as NEET, JEE NEET will also help you to become a doctor and IIT engineer in future. Thank you very much. As of now, ಯಾವ students, ಯಾವ standard of students care? SLC ಸ್ಟೂಡೆಂಟ್ಗೆ ಯಾಕೆಂದರೆ 20 days ಆದಮೇಲೆ ಎಕ್ಸಾಮಿನೇಷನ್ ಇದೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ಯಾಕೆಂದರೆ ಸ್ವಲ್ಪ ಜನ ಇದ್ದಾರೆ 40 to 50% ಅವ್ರಿಗೆ ಅರ್ಥ ಆಗಲ್ಲ ಇಂಗ್ಲೀಷ್ನಲ್ಲಿ. ಫೌಂಡೇಶನ್ ಕ್ರಿಯೇಟ್ ಮಾಡಿ ಕನ್ನಡನಲ್ಲಿ ಮತ್ತು ಆಮೇಲೆ ಇಂಗ್ಲೀಷ್ನಲ್ಲಿ ಬರಿಬೋದು. ಆಮೇಲೆ CET ಎಕ್ಸಾಮಿನೇಷನ್ ಬರುತ್ತೆ, ಅದೂ ಕನ್ನಡನಲ್ಲಿ ಇರುತ್ತೆ. ಆಮೇಲೆ JEE NEET ಆಲ್ಸೋ ಹಿಂದಿ ಆ್ಯಂಡ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಇನ್ ಆಲ್ 3 ಲ್ಯಾಂಗ್ವೇಜಸ್ ಇಡೀ ದೇಶಕ್ಕೆ ಕೊಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಹುಡುಗರಿಗೆ ಅಡ್ವಾಂಟೇಜ್ ಇದೆ. ಲೋಕಲ್ ಲ್ಯಾಂಗ್ವೇಜ್, ನಮ್ಮ ಓನ್ ಮಾತೃಭಾಷೆ, ಅದರಲ್ಲಿ ಮುಂದೆ ಬರ್ಬೋದು. ಥ್ಯಾಂಕ್ ಯು ವೆರಿ ಮಚ್.